ಸಿ ಇ ಟಿಲಿ ಯಾರ್ಯಾರು ಕೃಷಿಕರ ಕಾಯ್ದೆಯಡಿ ಅಂದರೆ ಅಗ್ರಿಕಲ್ಚರ್ ಕೋಟಾದಡಿ ಅರ್ಜಿ ಸಲ್ಲಿಸಿರ್ತೀರೋ ಅವರೆಲ್ಲರಿಗೂ ದಿನಾಂಕ 10/4/2024 ಬೆಳಗ್ಗೆ 10 ಗಂಟೆಯಿಂದ ದಿನಾಂಕ 15/4/2024 ಮಧ್ಯರಾತ್ರಿ 12 ಗಂಟೆವರೆಗೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಅವಕಾಶವಿರುತ್ತದೆ. ಡಾಕ್ಯುಮೆಂಟ್ಸ್ ಏನೆಲ್ಲ ಅಪ್ಲೋಡ್ ಮಾಡಬೇಕು ಅನ್ನೋದು ಡೀಟೇಲ್ಸನ್ನು ತಿಳಿಸ್ತೀನಿ. ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಮಾಡಬೇಕಾಗತ್ತೆ. ಆಮೇಲೆ ಆರ್ ಡಿ ಸಂಖ್ಯೆ ತಹಸೀಲ್ದಾರಿಂದ ನೀಡಿರ್ತಾರಲ್ಲ ಆ ಆರ್ ಡಿ ಸಂಖ್ಯೆಯನ್ನು ನಮೂದು ಮಾಡಬೇಕು. ಇಲ್ಲ ಅಂದರೆ ಅರ್ಜಿ ಈಗ ತಾನೇ ಅಪ್ಲಿಕೇಶನ್ ಹಾಕಿರೋರು ಅದು ಸ್ವೀಕೃತ ಪತ್ರ ಅಂತ ಕೊಟ್ಟಿರ್ತಾರೆ, ಅಕ್ನಾಲೇಜ್ಮೆಂಟ್. ಆ ಅಕ್ನಾಲೇಜ್ಮೆಂಟ್ನ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅವಿಭಾಜ್ಯ ಕುಟುಂಬವಾದಲ್ಲಿ ಅಂದರೆ ಒಟ್ಟು ಕುಟುಂಬದಲ್ಲಿ ವಾಸವಾಗಿದ್ದರೆ ವಂಶವೃಕ್ಷ ನೀಡ್ಬೋದು, ಅದು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಆಮೇಲೆ ಆದಾಯ ಪ್ರಮಾಣ ಪತ್ರ, ನಮಗೆ ಕೃಷಿಯಿಂದ ಮಾತ್ರ ಆದಾಯ ಬರ್ತಾಯಿದೆ, ಬೇರೆ ಯಾವುದರಿಂದನೂ ಆದಾಯ ಬರ್ತಿಲ್ಲ ಅನ್ನೋರು ಮಾತ್ರ ಕೃಷಿಯಿಂದ ಸೇರಿ ಎಲ್ಲ ಆದಾಯ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೊತೆ ಬಂದಿರುತ್ತಲ್ಲ ಕೆಲವರಿಗೆ, ಆದಾಯ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕಾಗತ್ತೆ. ಬರೀ ಕೃಷಿ ಒಂದೇ ಆದಾಯ ಇರೋದಾದರೆ ಅಫಿಡವಿಟ್ 1 ಅಂತ ಇದೆ, ಅಫಿಡವಿಟ್ 1 ಅಪ್ಡೇಟ್ ಮಾಡಬೇಕಾಗತ್ತೆ. ಆಮೇಲೆ ತಂದೆ ತಾಯಿ ಏನಾದ್ರು ಗೌರ್ಮೆಂಟ್ ಜಾಬಲ್ಲಿ ಬೇರೆ ಯಾವ್ದಾದ್ರು ನೌಕರಿಲಿದ್ದರೆ ಮಾತ್ರ, ಅವಶ್ಯಕತೆ ಇದ್ದರೆ ಮಾತ್ರ ಸ್ಯಾಲ್ರಿ ಸ್ಲಿಪ್, ವೇತನ ದೃಢೀಕರಣ ಪತ್ರ ಅಂದರೆ ಸ್ಯಾಲ್ರಿ ಸ್ಲಿಪ್ ಅಂತ ಕರೀತಾರೆ, ಅದನ್ನು ಅಪ್ಡೇಟ್ ಮಾಡಬೇಕು. ಹಾಗೆ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರ, ಡಾಕ್ಯುಮೆಂಟ್ಸನ್ನು ನೀವು ಯಾವ ಯೂನಿವರ್ಸಿಟಿಗೆ ಆಯ್ಕೆ ಮಾಡಿರ್ತೀರೋ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ ಯೂನಿವರ್ಸಿಟಿ GK ಮತ್ತೊಂದು ಅದೇ ರೀತಿ ಅಪ್ಡೇಟ್ ಮಾಡಿರ್ತಾರಲ್ಲ ಆ ಸಮಿತಿ ಅಂತ ರಚನೆ ಮಾಡಿರ್ತಾರೆ. ಆ ಸಮಿತಿಯು 17/4/2024ರಿಂದ 19/4/2024 ಸಂಜೆ 5 ಗಂಟೆ ಒಳಗಡೆ ಆ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿ 20/4/2024 ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಯಾರ್ಯಾರು ಅದಕ್ಕೆ ಅಗ್ರಿಕಲ್ಚರ್ ಕೋಟಾಗೆ ಎಲಿಜಿಬಲ್ ಇದ್ದೀರಾ, ಎಲಿಜಿಬಲ್ ಇಲ್ಲ ಅನ್ನೋದನ್ನು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಯಾರ್ಯಾರು ಎಲಿಜಿಬಲ್ ಇಲ್ವೋ ಅವ್ರಿಗೆ 22/4/2024 ಸಂಜೆ 4 ಗಂಟೆವರೆಗೂ ಸಮಯ ಕೊಡ್ತಾರೆ ಮತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ. ಅದೆಲ್ಲ ಆದ ನಂತರ 24/4/2024 ಮಧ್ಯಾಹ್ನ 2 ಗಂಟೆ ನಂತರ ಯಾವತ್ತು ಪ್ರಾಯೋಗಿಕ ಪರೀಕ್ಷೆ ಇದೆ ಅಂತ ತಿಳಿಸಲಾಗುತ್ತೆ. ಆಲ್ ಟಿಕೆಟ್ ಬಂದು 26/4/2024 ಮಧ್ಯಾಹ್ನ 2 ಗಂಟೆ ನಂತರ ಡೌನ್ಲೋಡ್ ಮಾಡ್ಕೊಬೋದು ನೀವು, ಅಗ್ರಿಕಲ್ಚರ್ ಕೋಟಾದವ್ರು ಮಾತ್ರ. ಫಲಿತಾಂಶ ಸದ್ಯಕ್ಕೆ ಇಲ್ಲ, ಅದರ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಕ್ಕಿಲ್ಲ. ಓಕೆ, ಇದೆ 10ನೇ ಪಾಯಿಂಟಲ್ಲಿದೆ. ಪ್ರಾಯೋಗಿಕ ಪರೀಕ್ಷೆಯ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ವೆಬ್ಸೈಟಲ್ಲಿ 8/5/2024 ಬೆಳಗ್ಗೆ 10 ಗಂಟೆಗೆ ಪ್ರಕಟವಾಗುತ್ತೆ. 10ನೇ ಪಾಯಿಂಟಲ್ಲಿದೆ ನೋಡಿ. ಯಾರ್ಯಾರು ಡಾಕ್ಯುಮೆಂಟ್ಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ಲೋ ಅವರೆಲ್ಲ ಆದಷ್ಟು ಬೇಗ ರೆಡಿ ಮಾಡ್ಕೊಳ್ಳಿ. ನಾನು ಮೇಲೆ ತಿಳಿಸಿದ ಅದೆಲ್ಲ ನಿಮ್ಗೆ ಇನ್ನೂ ಪೂರ್ತಿಯಾಗಿ ಡೀಟೇಲ್ಸ್ ಬೇಕು ಅಂದರೆ KEA ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಲಾಗಿದೆ ಪ್ರಾಧಿಕಾರದವರು, ಅದನ್ನು ಬೇಕಾದ್ರೆ ಕೂಡ ನೋಡ್ಕೊಬೋದು. ಇಲ್ಲೇ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನನ್ನ ಯೂಟ್ಯೂಬಲ್ಲಿ ಉದ್ಯೋಗ ಬಂಧು ಅನ್ನೋ ಯೂಟ್ಯೂಬ್ ಚಾನಲಲ್ಲಿ, ಅಲ್ಲೂ ಕೂಡ ನೀವು ಅದನ್ನು ಡೀಟೇಲ್ಸನ್ನು ನೋಡ್ಕೊಬೋದು, ಸಿಗುತ್ತೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ಬೋದು.
CET ಮತ್ತು ಗೌರ್ಮೆಂಟ್ ಸ್ಕೀಮ್ ಮತ್ತಿತರ ಸರ್ಕಾರದಿಂದ ಬರುವಂಥ ಸ್ಕೀಮ್ಗಳು, ಹಾಲ್ ಟಿಕೆಟ್, ರಿಸಲ್ಟ್ಸ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಲಾಗುವುದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.